ಅವ್ರನ್ನೆಲ್ಲ ಹಾಲ್ನಲ್ಲಿ ಕೂರಿಸು. ಕಂದ, ತಿಪ್ಪೇಸ್ವಾಮಿನ ಕರ್ಕೊಂಡು ಮಿಲ್ ಕಡೆ ಹೋಗ್ಬಿಟ್ ಬಾ, ನಾನು ಆಮೇಲೆ ಬರ್ತೀನಿ. ಆಯ್ತು ಯಜಮಾನ್ರೆ. ನಡಿಯೋ. ಸರ್, ಇದು ನಾವು ಅನ್ಕೊಂಡಿರೋ ಸಾರಾ ಫ್ಯಾಕ್ಟ್ರಿ, ಇದು ರೋಸ್ ಗಾರ್ಡನ್, ಇದೆಲ್ಲ ಕಾರ್ ಪಾರ್ಕಿಂಗ್, ಈ ಬಿಲ್ಡಿಂಗ್ಸ್ ಎಲ್ಲ ಫ್ಲಾಟ್ಸ್ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಹೋಲ್ಸೇಲ್ ಲಿಕ್ಕರ್ ಗೋಡೌನ್. ಅಂಡ್ ದಿಸ್ ಇಸ್ ದ ಚೇಂಬರ್, ನಮ್ಮ ಶೇರ್ ಹೋಲ್ಡರ್ ಜೊತೆ ಮೀಟಿಂಗ್ ಮಾಡೋಕೆ. ಅಂಡ್ ದಿಸ್ ಇಸ್ ದ ಆಡಿಟೋರಿಯಂ. ಸೊ ಟೋಟಲಿ ಇದೊಂದು ಮೆಗಾಸಿಟಿ. ವಾವ್, ವಂಡರ್ಫುಲ್. ಒಂದು ಲೋಕನೇ ಸೃಷ್ಟಿ ಮಾಡ್ಬಿಟ್ಟಿಯಲ್ಲ. ಬೇಗ ಕೆಲಸ ಸ್ಟಾರ್ಟ್ ಮಾಡಿಸು. ಮಾಡ್ಕೊಡ್ತೀನಿ. ಇವರೆಲ್ಲ ನಮ್ಮ ಶೇರ್ ಹೋಲ್ಡರ್ಸ್. ಹಣನ ಇವ್ರು ತಂದು ಹಾಕ್ತಾರೆ. ಐ ಸಿ. ನಮ್ಮಿಬ್ಬರದು ಒಂದು ಸಣ್ಣ ಕೆಲಸ. ಏನು? ಫೈಲ್ನ ನಾನ್ ಪಾಸ್ ಮಾಡ್ತೀನಿ, ಜಾಗನ ನೀನ್ ಕೊಡ್ಸ್ಬೇಕು. ಜಾಗನ? ಎಷ್ಟ್ ಜಾಗ ಬೇಕು ಹೋಮು? 200 ಎಕರೆ ಬೇಕು. 200 ಎಕರೆ. ಏನು 200 ಎಕರೆನಾ? ಎಲ್ಲಿದೆಯೋ ಅದ್ ದೊಡ್ಡ ಜಾಗ? ನಿಮ್ಮೂರ್ ಜಮೀನೇ ಇದೆಯಲ್ಲೋ, ಕಿತ್ಕೊಳ್ಳೋ ಹೇಗಾದ್ರು ಮಾಡಿ. ಜಮೀನ್ನ ಕೊಡ್ತಾರ? ಕೊಡಲ್ಲ ಯಜಮಾನ್ರೆ, ಅದೆಲ್ಲ ಪೂರ್ವಾಜಿತ ಸ್ವತ್ತು. ಎಲ್ರು ಅದನ್ನ ನಮ್ ಕಡೆ ಬದುಕ್ತಿರೋದು. ಇನ್ ಮುಂದೆ ಯಾರು ಅದನ್ನ ನಂಬ್ಕೊಂಡು ಜೀವನ ಮಾಡಬಾರ್ದು. ಬೆಂಕಿ ಬಿತ್ತ ಇಲ್ಲ ಯಾರಾದ್ರೂ ಇಟ್ರು? ಅಂತವ್ರು ಯಾರು ನಮ್ಮೂರಲ್ಲಿಲ್ಲ ಯಜಮಾನ್ರೆ. ನಿನ್ನೆ ಗಾಳಿ ಜಾಸ್ತಿ ಇತ್ತು, ಯಾರೋ ಬೀಡಿ ಸೇದ್ ಎಸ್ತಿರ್ಬೇಕು. ಹಂಗಾಗಿ ಎಲ್ಲ ಹತ್ಕೊಂಡು ಉರಿದು ಬೂದಿ ಆಗೋಯ್ತು. ಯಜಮಾನ್ರೆ, ಹಳ್ಳಿ ಜನ ಎಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಯಾರ ಮನೇಲಿ ಒಂದು ಕಾಳು ಅಕ್ಕಿ ಕೂಡ ಇಲ್ಲ. ಕುಯ್ದಿಟ್ಟಿದ್ದೆಲ್ಲ ಸುಟ್ಟು ಬೂದಿ ಆಗೋಯ್ತು. ಅವ್ರು ಯಾರು ಮತ್ತೆ ವ್ಯವಸಾಯ ಮಾಡೋ ಸ್ಥಿತಿಯಲ್ಲಿಲ್ಲ. ಅವರೆಲ್ಲ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದಾರೆ. ದಯವಿಟ್ಟು. ರವಿ, ನಾನು ಏನ್ ಮಾಡ್ಬೇಕು? ನನ್ನಿಂದ ಏನಾಗ್ಬೇಕು ಹೇಳು? ರವಿ, ನೀ ನನ್ನ ಮಗ ಇದ್ದಾಗ ಕಣೋ. ಇದು ನಿನ್ನ ಮನೆ. ಇಲ್ಲಿರೋ ಎಲ್ಲಾ ವಸ್ತುಗಳ ಮೇಲೂ ನಿನಗೆ ಅಧಿಕಾರ ಇದೆ. ನೀನ್ ಏನೇನ್ ಬೇಕು ಎಲ್ಲ ತಗೊಂಡಾಗ ಅವ್ರಿಗೆ ಕೊಡು. ಏ ವೇಣು ಯಜಮಾನ್ರೆ, ಎಲ್ಲರ ಮನೆಗೂ ಒಂದೊಂದ್ ಮೂಟೆ ಅಕ್ಕಿ, ಬೇಳೆ, ಇನ್ನೂ ಏನೇನ್ ಕೇಳ್ತಾರೋ ಎಲ್ಲ ಕೊಡು. ಆಯ್ತಾ ರವಿ? ರವಿ ಹೇಳ್ದಾಗ ಮಾಡು. ಸಂತೋಷ ತಾನೆಪ್ಪ? ಏ ಏನಪ್ಪ ಇದೆಲ್ಲ? ನೀವು ದೇವ್ರು ಯಜಮಾನ್ರೆ, ನೀವು ದೇವ್ರು. ಇಷ್ಟು ದೊಡ್ಡ ಮಾತೆಲ್ಲ ಯಾಕಪ್ಪ? ನಮ್ಮೂರಿನ ಜನ ಕಣ್ಣೀರ್ ಹಾಕೋದನ್ನ ನಾನು ಸಹಿಸೋದಿಲ್ಲ. ದೇವರು ನನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಒಬ್ಬನೇ ಮಗ, ನಾವೆಷ್ಟು ಅಂತ ತಿನ್ನೋದು? ಎಲ್ರು ಹಂಚ್ಕೊಂಡು ತಿನ್ನೋಣ. ಓಕೆ, ಹೋಗು. ನೀನು ಜೊತೆಲಿ ಹೋಗಿ ಎಲ್ರ ಮನೆಗೂ ಹಂಚ್ಬಿಟ್ಟು ಬಾ. ಹೋಗು. ನನ್ನಿಂದ ಯಾಕೆ ಬರ್ತಾ ಇದ್ಯಾ? ಹೋಗಿ ಎಲ್ಲಾರ ಮನೆಗೆ ಮೂಟೆ ಸರಿ ಇಳಿತಾ ಇದ್ಯಾ ನೋಡು. ಹೋಗು.
ನೀನ್ ಕಾಪಾಡ್ಬಿಟ್ಟೆ ಕಣಣ್ಣ. ನೀನ್ ಇಲ್ದೆ ಹೋಗಿದ್ರೆ ಇದನ್ನೆಲ್ಲ ಯಾರು ಕೊಡ್ತಾ ಇರ್ಲಿಲ್ಲ, ಜಮೀನ್ದಾರ ಹತ್ರ ಯಾರು ಮಾತಾಡ್ತಾನೂ ಇರ್ಲಿಲ್ಲ. ಮಂಜಕ್ಕ, ನಮ್ಮ ಯಜಮಾನ್ರು ನೀವು ಅನ್ಕೊಂಡಿರೋ ಆಗಲ್ಲ. ನಿಮ್ಗೆಲ್ಲ ಕಷ್ಟ ಅಂದ್ರೆ ತುಂಬಾ ನೊಂದ್ಕೋತಾರೆ. ದೇವ್ರಂತ ಮನುಷ್ಯರು. ಹೋಗು, ಮೂಟೆ ತಗೊಂಡು ಒಳಗೋಗ್. ಮಗುನು ಚಿವುಟಿ ತೊಟ್ಲು ತೂಗ್ತಿದ್ದೀರಾ? ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನನಗ್ ಗೊತ್ತು. ನಾಳೆ ಸಿಟಿಗೆ ಹೋಗ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಬೀದಿಲಿ ಮೆರವಣಿಗೆ ಮಾಡಿಸ್ತೀನಿ. ಒಂದ್ ಹನಿ ವಿಷಕ್ಕೆ ಒಂದ್ ಲೋಟ ಹಾಲು ಹಾಕಿದ್ರೆ ವಿಷ ಹಾಲಾಗಲ್ಲ. ಅದೇ ಒಂದ್ ಹಂಡೆ ಹಾಲ್ಗೆ ಒಂದ್ ಹನಿ ವಿಷ ಬಿದ್ರೆ ಹಾಲೆಲ್ಲ ವಿಷವಾಗ್ಬಿಡುತ್ತೆ. ಈಗ ನಾವು ಚೆಲ್ಲಬೇಕಾಗಿರೋದು ವಿಷನ, ಹಾಲ್ನ? ಅರ್ಥವಾಯ್ತು ಯಜಮಾನ್ರೆ. ಅಯ್ಯೋ ದೇವ್ರೆ, ಏನ್ ಕಷ್ಟ ಕೊಟ್ಟಪ್ಪ. ಅಯ್ಯೋ 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 ಭಗವಂತ. ನೀರಲ್ಲಿ ಮುಳುಗಿ ಸತ್ತೋಗ್ಬಿಟ್ಟಂತೆ. ಈಜ್ ಬರ್ದಿದ್ಮೇಲೆ ಯಾಕೆ ಹೋಗ್ಬೇಕು? ಪಾಪ ಹೂವಮ್ಮನ್ಗೆ ಒಬ್ಬನೇ ಮಗ ಇದ್ದಿದ್ದು, ದೇವ್ರ ಅವನು ಕಿತ್ಕೊಂಬಿಟ್ಟ. ಈಗ ಅವಳ ಗತಿ. ಅಯ್ಯೋ ರವಿ, ಸಮಾಧಾನ ಮಾಡ್ಕೋಜಿ. ಅಯ್ಯೋ ನೋಡು. ಊರಲ್ಲಿ ಓದ್ದೋರಿದ್ದಿದ್ದು 3 ಜನ, ಅದ್ರಲ್ಲೊಬ್ಬ. ಇನ್ ಉಳ್ದಿರೋದು ನೀವಿಬ್ರು. ನಿಮಗೂ ಬದುಕ್ಬೇಕನ್ನೋ ಆಸೆ ಇದೆಯೋ, ಇಲ್ಲ ನಿಮ್ಮನ್ನು? ನಾವು ಬದುಕ್ಬೇಕು. ನಮ್ಗೆ ಹೆಂಡತಿ ಮಕ್ಳಿದ್ದಾರೆ. ಹೆಂಡತಿ ಮಕ್ಳಿಗೋಸ್ಕರನಾದ್ರೂ ಬದುಕಿರ್ಬೇಕು. ನಾವು ನಿಮ್ಗೇನು ಮಾಡೋದಿಲ್ಲ. ಊರಲ್ಲಿ ಏನೇ ಆದ್ರೂ ನಮಗ್ ಗೊತ್ತಿಲ್ಲ ಅಂತ ಇದ್ ಬಿಟ್ರೆ ನಾವು ನಿಮ್ಮನ್ ಜೋಪಾನವಾಗಿ ನೋಡ್ಕೋತೀವಿ. ಊರ್ ಜನಕ್ಕೆ ನಾವ್ ಅಕ್ಕಿ ಹಾಕೊಡ್ತೀವಿ ಹೇಳು. ಅದಾ ನಮಗೆ ಗೊತ್ತಿಲ್ಲಪ್ಪ ಅಲ್ವಾ ಮೇಷ್ಟ್ರೆ? ಹೌದು, ನಮ್ಗೇನು ಗೊತ್ತಿಲ್ಲ. ದಟ್ಸ್ ಗುಡ್.